ಉಚ್ಚೈನ ಮಠದಲ್ಲಿ ಪುರಂದರದಾಸರ ಆರಾಧನಾ ಮಹೋತ್ಸವ. ಪುರಂದರದಾಸರು ಕೀರ್ತನೆಗಳನ್ನು ರಚಿಸಿದ ಪುಣ್ಯಕ್ಷೇತ್ರ. ಪ್ರಶಾಂತ್ ಅಯ್ಯಂಗಾರ್, ಗಂಗಾವತಿ. ಸರ್ವಧರ್ಮ ಸಹಿಷ್ಣುತೆಯ ಮನೋಭಾವನೆ ಹೊಂದಿರುವ ಆನೆಗುಂದಿ ಹಾಗೂ ಹಂಪಿ ವಿಜಯನಗರ ಸಾಮ್ರಾಜ್ಯದ ವಂಶಸ್ಥರ ಕಾಲಾವಧಿಯಲ್ಲಿ ಪುರಂದರದಾಸರು ಈ ಭಾಗಗಳಲ್ಲಿ ದಾಸಕಿರುತೆಗಳನ್ನು ರಚಿಸುವುದರ ಮೂಲಕ ಪುಣ್ಯಕ್ಷೇತ್ರವಾಗಿದೆ ಎಂದು ಕಂಚಿ ಪೀಠದ ವಿದ್ವಾನ್ ಪ್ರಶಾಂತ್ ಅಯ್ಯಂಗಾರ್ ಹೇಳಿದರು. ಅವರು ಆನೆಗುಂದಿಯ ರಾಜವಂಶಸ್ಥ ಕೃಷ್ಣದೇವರಾಯ ಹಾಗೂ ಗ್ರಾಮ ಪಂಚಾಯಿತಿ ನೇತೃತ್ವದಲ್ಲಿ ಉಚ್ಚೈನ ಮಠದಲ್ಲಿ ಆಯೋಜಿಸಿದ ಕರ್ನಾಟಕ ಸಂಗೀತ ಪಿತಾಮಹ ಶ್ರೀ ಪುರಂದರದಾಸರ ಪುಣ್ಯ ಸ್ಮರಣೆಯ 2 ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಭಾರತೀಯ ಸನಾತನದ ಸಂಸ್ಕೃತಿ ಪರಂಪರೆ ಹರಿದಾಸರು ತಮ್ಮ ಕೀರ್ತನೆ ಹಾಗೂ ಸಾಹಿತ್ಯದ ಮೂಲಕ ಭಗವಂತನ ಸಾಕ್ಷಾತ್ಕಾರ ಪಡೆದುಕೊಳ್ಳುವಲ್ಲಿ, ಭಕ್ತಿ ಮಾರ್ಗ ಅನುಸರಿಸಿಕೊಳ್ಳುವಲ್ಲಿ ಅತ್ಯಂತ ಪೂರಕವಾಗಿದೆ. ಮುಂಬರುವ ದಿನಗಳಲ್ಲಿ ಪುರಂದರ ದಾಸರ ಜಯಂತ್ಯೋತ್ಸವ ಹಾಗೂ ಆರಾಧನಾ ಮಹೋತ್ಸವಕ್ಕೆ ಈಶ ಸೇರಿದಂತೆ ವಿದೇಶಗಳಿಂದ ಭಕ್ತಾದಿಗಳು ಆಗಮಿಸಿ ಮರಳಿ ವಿಜಯನಗರ ಸಾಮ್ರಾಜ್ಯದ ದಿವ್ಯ ಪತಾಕೆಯನ್ನ ವಿಜೃಂಭಿಸಲಿದ್ದಾರೆ ಎಂದು ತಿಳಿಸಿದರು. ಇದಕ್ಕೆ ಪೂರಕ ಎಂಬಂತೆ ಸಿಂಗಾಪುರ್ನಿಂದ ಆಗಮಿಸಿದ ಶ್ರೀಮತಿ ವಿದ್ಯಾ ಅವರಲ್ಲಿನ ದಾಸ ಸಾಹಿತ್ಯದ ಅಭಿಮಾನ ವ್ಯಕ್ತವಾಗುತ್ತದೆ. ಹಾಗೆ ಆರ್.ಎಸ್. ನಂದಕುಮಾರ್, ಮೀರಾ, ರಾಜಾರಾಮ್, ಗೋಪಿ, ರಂಜಿನಿ, ವೆಂಕಟೇಶ್, ಎಸ್.ಪಿ. ಶೈಲಜಾ ಮತ್ತಿತರ ಕರ್ನಾಟಕ ಸಂಗೀತ ಕಲಾವಿದರ ಸಮಾಗಮ, ಹಾಡು, ಭಜನೆ, ಪುರಂದರದಾಸರ ಜೀವನ ಸಾಧನೆ ಪ್ರವಚನ 2 ದಿನಗಳ ಕಾಲ ಆನೆಗುಂದಿಯಲ್ಲಿ ವಿಜೃಂಭಿಸಲಾಗಿದೆ ಎಂದು ಹೇಳಿದರು. ರಂಗ ವಿಠಲ ಪುರಳರ ವಿಠಲ ನಮೋ ಕೃಷ್ಣರಾಯನ ತೋರಿಸೆ ಮಾತನಾಡಿಸೆ ಸಖಿ ಕೃಷ್ಣರಾಯನ ತೋರಿಸೆ ಮಾತನಾಡಿಸೆ ಸಖಿ ಕೃಷ್ಣರಾಯನ ತೋರಿಸೆ ಮಾತನಾಡಿಸೆ
ಮಾರನಯ್ಯಗೆ ನಾ ಮಾಡಿದ ತಪ್ಪು ಏನೇ ಸಖಿ ಸಖಿ ವಾರಿಜಾಕ್ಷಿ ನೀವೊಂದು ಮಾತಾಡಿ ಬಾರೆ ಎನ್ನ ನೀರಜಾಕ್ಷನ ನಿಮಿಷರಿ ಕರೆತಾರೆ ತಂಗಿ ತಂಗಿ ಕೃಷ್ಣರಾಯನ ತೋರಿಸೆ ಮಾತನಾಡಿಸೆ ಸಖಿ ಕೃಷ್ಣರಾಯನ ತೋರಿಸೆ ಮಾತನಾಡಿಸೆ ಕಸ್ತೂರಿ ಕಾಯಂದಲೇ ಸಖಿ ಕಸ್ತೂರಿ ಕಾಯಂದಲೇ ಸಖಿ ಕೂಸೆಂದಲೇ 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 ಘಳಿಗೆ ತಾಳೋ ಎಂದಲೇ ಸಖಿ ಶತ್ರುವಂತಿಪ್ಪ ಪುತ್ರಾಕೃತಿಂ ಕಾಣುತ್ತ ಸಂಹಾರ ಹಿರಣ್ಯಾಕ್ಷ ಹಿರಣ್ಯಕಶಿಪ ಸಂಹಾರ ಹಿರಣ್ಯಾಕ್ಷ ತಾಳ್ದಿಚ್ಚುವಲ್ ಚಂದರಿಂದಂತು ಸಂಗಕ್ಕೆ ಕೊಂದಾಮರಿಸೆ ಚಿಹಾಚಿಕ್ ಚಿಗಾಂಗಾರಗಲ್ವೀಸೆ ಚಿಹಾಚಿಕ್ ಚಿಗಾಂಗಾರಗಲ್ವೀಸೆ ಇದೇನೋ ಭೂತ ಉದ್ಭೂತವಾಗೊಪ್ಪಿದೆಂದು ಇದೇನೋ ಭೂತ ಉದ್ಭೂತವಾಗೊಪ್ಪಿದೆಂದು ಆಗ ಲೋಕವೆಲ್ಲ ಸಂಲೋಕವ ಕುಮಾರಾಗ್ರದಂತುಂಬುದ ಕೈ ಹತ್ತಿ ಪುತ್ರನ್ನ ಚಿತ್ರ ಹಿಂಸಿತ್ತು ಕೊಲ್ಲುವೆನೆಂದು ಆಗ್ರಹ ಉಗ್ರಗ್ರಹ ಚಕ್ರನಾಗೇನು ಮೈತ್ರಿಯದೆ ಕೂಡಿ ಹೋರಾಡಿ ಬಾವು ಹಿರಣ್ಯಾಕ್ಯ 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 ಹಿರಣ್ಯಾಕ್ಯಗ ವೇಳೆ ಕಾಲಾಡದ ಹಾಗೆ ಹಿರಣ್ಯಾಕ್ಯಗ ವೇಳೆ ಕಾಲಾಡದ ಹಾಗೆ ಆ ಮಹಾಸ್ತಂಭದ ಆ ಮಹಾದ್ವಾರ ಇರುತ್ತದೆ ಆ ವೇಳೆ ಆ ಸ್ತಂಭ ಪಟ್ಟ ಪಟಾಳವದಂಸಿ ಹೇಗೆ ನೀನಾಡುವಿಯೋ ಕಂದ ಅಕ್ಕ ಕಕ್ಕಡ ಎನ್ನಗಿನ್ನ ಆ ನಿನ್ನ ಜಗನ್ನಾಥ ನಿಂಗಾವರೋ ಎನ್ನಗಿನ್ನ ಆ ನಿನ್ನ ಜಗನ್ನಾಥ ನಿಂಗಾವರೋ ಎನ್ನಗಿನ್ನ ಜಗನ್ನಾಥ ನಿಂಗಾವರೋ ಆಗಲಿಪ್ಪ 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 ಆಗಲಿಪ್ಪನೋ ಸರ್ವತ್ರದಲ್ಲಿಪ್ಪ ಸರ್ವತ್ರದಲ್ಲಿ ಸರ್ವತ್ರದಲ್ಲಿಪ್ಪ ಸರ್ವತ್ರದಲ್ಲಿಪ್ಪ ಸರ್ವತ್ರದಲ್ಲಿ ಸರ್ವತ್ರ ಸರ್ವತ್ರ ಸರ್ವತ್ರದಲ್ಲಿಪ್ಪನೋ ತಂದೆ ಸರ್ವತ್ರದಲ್ಲಿಪ್ಪರೀಂದಳೆ ಈ ಸಭಾಸ್ತಂಭದಲ್ಲಿ ಆ ಮಹಾಸ್ತಂಭದಲ್ಲಿ ಈ ಸಭಾಸ್ತಂಭದಲ್ಲಿ ಆ ಸಭಾಸ್ತಂಭದಲ್ಲಿ ಓರೋ ನೀರೋರದೆ ಹೋದಯ್ಯ ಇನ್ನು ನಮ್ಮ ಆನೆಗುಂಡಿ ಸಂಸ್ಥಾನದ ಪರಂಪರೆಯಲ್ಲಿ ಬಂದಿರತಕ್ಕಂಥ ಕೃಷ್ಣದೇವರಾಯರವರ ಸಂಸ್ಕಾರ ಮನೋಬಲ, ಸಚ್ಚಿಂತನೆ, ಸದ್ಮನೋಭಾವದಿಂದ ಆ ಲಕ್ಷ್ಮೀನರಸಿಂಹನ ಅನುಗ್ರಹದಿಂದ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀತಾ ಇದೆ. ನಾನು ವಿದ್ವಾನ್ ಪ್ರಶಾಂತ್ ಅಯ್ಯಂಗಾರ್, ಕಂಚಿ ಕಾಮಕೋಟಿ ಆಸ್ಥಾನ ವಿದ್ವಾನ್ ಆಗಿದ್ದು, ಈ ಪರಮಾತ್ಮನ ಪ್ರೇರಣೆ ಮೇರೆಗೆ ನಮ್ಮರ ಒಂದು ಈ ಕಾರ್ಯಕ್ರಮದ ಅನುಷ್ಠಾನ ಹಾಗೂ ಅದರ ಚಾಲನೆ ಆಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಮೇರು ಕಲಾವಿದರುಗಳಾದಂಥ ವಿದ್ವಾನ್ RS ನಂದಕುಮಾರ್ ಆಗಲಿ, ಶ್ರೀಮತಿ ವಿದ್ಯಾ ಅವರಾಗಲಿ, ಅವರು ಆಕ್ಚುಲಿ ಸಿಂಗಪೂರಿಂದ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ, ಅದು ವಿಶೇಷವಾದದ್ದು.
ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು, ನಾವು ಅದರೊಳಗಿರ್ಬೇಕು ಅಂತ ಹೇಳಿ ಎಲ್ಲ ಕಲಾವಿದರು, ಡಾಕ್ಟರ್ ಮೀರಾ ರಾಜಾರಾಮ್ ಅಂತ ಅವರು ತುಂಬಾ ದೊಡ್ಡ ಕಲಾವಿದರು, ಅವ್ರು ಕೂಡ ಬಂದಿದ್ದಾರೆ. ಮತ್ತೆ ಈ ಪುರಂದರ ಪಂಚರತ್ನ ಕೀರ್ತನೆ ಗೋಷ್ಠಿ ಇವಾಗ ನಡೀತಾ ಇದೆ. ಅದು ವಿಶೇಷವಾಗಿ ನಮ್ಮ ರಂಜನಿ ವೆಂಕಟೇಶ್ ಅಂತ ಅವರು ಮೃದಂಗ ನುಡಿಸ್ತಾರೆ. ಅವರ ಅಜ್ಜಿಯವರಿಗೆ ಪ್ರೇರೇಪಣೆ ಆಗಿ ಮಾಡಿದಂತ ಕೃತಿಗಳು. ಈ ತರ ಎಲ್ಲ ಕಲಾವಿದರು ತುಂಬಾ ವಿಜೃಂಭಣೆಯಿಂದ ಬಂದು ಈ ಕಾರ್ಯಕ್ರಮದಲ್ಲಿ, ಮತ್ತೆ ಶೈಲಜಾ ಅವರು ಬಂದಿದ್ದಾರೆ. ಈ ತರ ನಾನಾ ಹೆಂಗೆ ಹೇಳೋದು, ಈ ಕಾರ್ಯಕ್ರಮ ಹೇಗ್ ನಡೆದಿದೆ ಅನ್ನೋದಕ್ಕೆ ನಾನ್ ಕಾರಣನೋ ಅವ್ರ ಕಾರಣನೋ ಏನು ಗೊತ್ತಿಲ್ಲ. ಭಗವಂತ ನಡೆಸ್ತಾ ಇದ್ದಾನೆ. ಪುರಂದರದಾಸರ ಒಂದು ಉದ್ದೇಶ ಇದೆ, ಇಲ್ಲಿ ನಡಿಬೇಕು ಅಂತ ಹೇಳಿ. ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಇನ್ನೂ ವಿಜೃಂಭಣೆಯಿಂದ ಎಲ್ಲ ದೇಶ ವಿದೇಶಗಳಿಂದ ಕಿರುವಯ್ಯಾರಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ ಹೇಗಿದೆ ಅದೇ ರೀತಿಯಲ್ಲಿ ಇಲ್ಲಿ ಪ್ರತಿ ವರ್ಷ ನಡೆಸ್ಬೇಕಂತ ಒಂದು ಸಂಕಲ್ಪ ನಮ್ಮದಾಗಿದೆ. ಅದಕ್ಕೆ ಭಗವಂತನು ಪ್ರೇರೇಪಣೆ, ಭಗವಂತನ ಅನುಗ್ರಹ ನಮಗೆ ಸದಾ ಇರಲಿ. ನಮ್ಮ ಕೃಷ್ಣದೇವರಾಯರವರ ಒಳ್ಳೆ ಮನಸ್ಸು, ಒಳ್ಳೆ ಚಿಂತನೆ ನಮ್ಮ ಕೂಡಿ ಈ ಕರ್ನಾಟಕ ಸಂಗೀತ ಪರಂಪರೆಯನ್ನು ಮುಂದುವರಿಸೋದಕ್ಕೆ ನಾವು ಇಷ್ಟಪಡ್ತೀವಿ. ನಮಸ್ಕಾರ. ನಮಸ್ಕಾರ. ಇವತ್ತು ನಾವಿಲ್ಲಿ ಹುಚ್ಚಪ್ಪಾಯ ಮಂಟಪದಲ್ಲಿದ್ದೀವಿ. ಪುರಂದರದಾಸರದ ಆರಾಧನೆ ಇಲ್ಲಿ ನಡೀತಾ ಇದೆ. ಇವತ್ತು ಮತ್ತೆ ನಾಳೆ ಬೆಳಿಗ್ಗೆ ಗೋಷ್ಠಿ ಗಾಯನ ಇರುತ್ತೆ. 9 ಗಂಟೆಯಿಂದ ಸುಮಾರು 12 ಗಂಟೆ ತನಕ ಇರುತ್ತೆ. ಸೊ ಯಾರ್ಯಾರು ಈ ಚಾನೆಲ್ ಮೂಲಕ ಇದ್ರ ಬಗ್ಗೆ ತಿಳ್ಕೊಂತ ಇದ್ದೀರಿ, ಖಂಡಿತ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ನಾವು ಈ ಭಾಗದಲ್ಲಿ ಇಲ್ಲೇ ಪುರಂದರದಾಸರು ಇದ್ದು ಅವರ ಕೀರ್ತನೆ ಎಲ್ಲ ಇಲ್ಲೇ ಅವರು ರಚಿಸಿದ್ದು. ಅದಕ್ಕೆ ನಮ್ದೊಂದು ಚಿಕ್ಕ ಶ್ರದ್ಧಾಂಜಲಿ. ಈ ತರ ನಾವೆಲ್ಲರೂ ಸೇರಿ ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಪರಂಪರೆ ಬಗ್ಗೆ ನಾವು ಕಾಳಜಿ ತಗೊಂಡು ಇದನ್ನ ಮುಂದುವರಿಸಿದ್ರೆ ಚೆನ್ನಾಗಿರುತ್ತೆ. ನಾನು ಇದನ್ನೆಲ್ಲ ಇದ್ರ ಬಗ್ಗೆ ನನ್ನ ಮನಸ್ಸಿನಲ್ಲಿತ್ತು ಮಾಡ್ಬೇಕಂತ. ನನ್ನ ಪಕ್ಕದಲ್ಲಿರೋರು ಪ್ರಶಾಂತ್ ಅಯ್ಯಂಗಾರ್ ಅಂತ, ಇವರು ಇದನ್ನೆಲ್ಲ ಆಯೋಜಿಸಿದ್ದು ಇವರೇ. ಸೊ ಇವರು ಈಗ 2 ಮಾತು ಇದ್ರ ಬಗ್ಗೆ ಹೇಳ್ತಾರೆ.